ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ ಚಳಿಗಾಲದಾಗ ತಿನ್ನಲೇಬೇಕಾದಂಥ ಒಂದು ಬರ್ಫಿ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಈ ಬರ್ಫಿನ ನಾನು ಎಳ್ಳು ಮತ್ತು ಶೇಂಗಾ ಹಾಕಿ ಮಾಡೇನಿ. ಎಳ್ಳು ಮತ್ತು ಶೇಂಗಾ ಎರಡೂ ಹೆಲ್ತ್ಗೆ ಭಾಳ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು. ನಾವು ಶೇಂಗಾ ಉಂಡೆ ಅಥವಾ ಎಳ್ಳು ಉಂಡೆ ತಿಂದಿರ್ತೀವಿ, ಚಿಕ್ಕಿನೂ ತಿಂದಿರ್ತೀವಿ. ಆದರೆ ಇವತ್ತು ನಾನು ಅದರಿಂದ ಒಂದು ಬರ್ಫಿನ ರೆಡಿ ಮಾಡತ್ತೀನಿ. ಮಾಡೋದು ಭಾಳ ಸಿಂಪಲ್ ಐತಿ ಮತ್ತು ಅಷ್ಟು ರುಚಿಯಾಗಿರ್ತೈತಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಳ್ಳು ತೊಗೊಂಡೇನಿ. ಇದು ಬಿಳಿ ಎಳ್ಳಾದರೂ ತೊಗೋಬೋದು, ಅಥವಾ ಇದು ನಾವು ಜವಾರಿ ಎಳ್ಳು ಅಂತೇವಲ್ಲ, ಇದು ಬ್ರೌನ್ ಕಲರ್ ಬರ್ತೈತಿ. ನಾನಿಲ್ಲಿ ಆ ಎಳ್ಳು ತೊಗೊಂಡೇನಿ. ಇದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೋತೀನಿ. ನಾನು ಎಳ್ಳು ಒಂದು ಅರ್ಧ ಕಪ್ಪಷ್ಟು ತೊಗೊಂಡೇನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ತೊಗೊಂಡೇನಿ. ಶೇಂಗಾ ನಾನಿಲ್ಲಿ ನನ್ನ ಹತ್ರ ಹುರಿದ ಶೇಂಗಾ ಇತ್ತಂತ ನಾನು ಇದು ತೊಗೊಂಡೇನಿ. ಹಸಿ ಶೇಂಗಾ ಇದ್ದರೆ ಅದನ್ನ ಹುರ್ಕೊಂಡು ತೊಗೋಬೇಕು. ಒಂದು ಅರ್ಧ ಕಪ್ಪಷ್ಟು ಎಳ್ಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ. ಆಮೇಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡೇನೆ. ಅರ್ಧ ಕಪ್ ಎಳ್ಳು, ಅರ್ಧ ಕಪ್ ಶೇಂಗಾಕ್ಕೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡೇನಿ. ನೀವು ಮೆಜರ್ಮೆಂಟಿಗೆ ಯಾವುದಾದ್ರೆ ಬಟ್ಲ ಇಲ್ಲಾಂದರೆ ಲೋಟ ಏನಾದರೂ ತೊಗೋಬೋದು. ಈ ಕಪ್ಲೆ ಅರ್ಧ ಕಪ್ಪಷ್ಟು ಎಳ್ಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ, 1 ಕಪ್ ಬೆಲ್ಲ, ಇಷ್ಟೇ ಕರೆಕ್ಟ್ ಮೆಜರ್ಮೆಂಟ್ ತೊಗೋಬೇಕು. ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆ ಒಳಗೆ ಎಳ್ಳು ಹುರಿದು ತೊಗೋತೀನಿ. ಈಗ ಏಕ್ದಮ್ ಲೋ ಫ್ಲೇಮ್ನಾಗ ಒಂದು 3-4 ನಿಮಿಷ ಇದನ್ನು ಚಲೋ ತಂಗೆ ಹುರ್ಕೋಬೇಕು. ಲೋ ಫ್ಲೇಮ್ನಾಗನ ಹುರಿಬೇಕು ಮತ್ತು ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ಒಳಗನ ಹುರ್ಕೋಬೇಕು. ಯಾಕಂದರೆ ಎಳ್ಳು ಭಾಳ ಜಲ್ದಿ ಹೊತ್ತೋ ಚಾನ್ಸ್ ಇರ್ತೈತಿ. ಎಳ್ಳು ಸ್ವಲ್ಪ ಚಟಪಟ ಅನ್ನಕತ್ತಂದ್ರೆ ಇದು ಹುರಿದೈತಿ ಅಂತ ಅರ್ಥ. ಅದಕ್ಕೆ ಇದನ್ನು ಲೋ ಫ್ಲೇಮ್ನಾಗ ಒಂದು 3-4 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನ ತೆಗೆದು ಸೈಡಿಗೆ ಇಟ್ಕೋತೀನಿ. ಇದು ಎಳ್ಳು ಪೂರ್ತಿ ತಣ್ಣಗಾಗಬೇಕು. ಅಲ್ಲಿ ಮಟ್ಟ ಇದನ್ನು ನಾನು ಸೈಡಿಗಿಟ್ಟು, ಈಗ ನಾನು ಶೇಂಗಾ ತೊಗೊಂಡೇನಲ್ಲ ಅದರದ್ದು ಸಿಪ್ಪಿ ತೆಗೆದು ಕ್ಲೀನ್ ಮಾಡಿ ಇಟ್ಕೋತೀನಿ. ಎಳ್ಳು ಒಂದು ಅರ್ಧ ಗಂಟೆ ಬಿಟ್ಟೇನಿ, ಪೂರ್ತಿ ತಣ್ಣಗಾಗಬೇಕು. ಎಳ್ಳು ಬಿಸಿ ಇದ್ದಾಗ ನಾವು ಗ್ರೈಂಡ್ ಮಾಡಿದ್ವಿಪ್ಪ ಅಂತಂದರೆ ಇದು ಎಣ್ಣೆ ಬಿಡೋ ಚಾನ್ಸ್ ಇರ್ತೈತಿ. ಅದಕ್ಕೆ ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪಲ್ಸ್ ಮೋಡ್ನ್ಯಾಗ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಪೂರ್ತಿ ನೈಸ್ ಪೌಡರ್ ಮಾಡೋಂಗಿಲ್ಲ. ಪಲ್ಸ್ ಮೋಡ್ನ್ಯಾಗ ಒಂದು 20-30 ಸೆಕೆಂಡ್ ಸ್ವಲ್ಪ ಬಿಟ್ಟು ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡಿ ತೊಗೋಬೇಕು. ಈಗ ಇದನ್ನು ತೆಗೆದು ಒಂದು ತಾಟಿಗೆ ಹಾಕಿ ಇಟ್ಕೋತೇನೆ. ಅದೇ ರೀತಿ ಶೇಂಗಾನು ನಾನು ಗ್ರೈಂಡ್ ಮಾಡಿ ತೊಗೋತೇನೆ. ಇದನ್ನು ಅಷ್ಟೇ ತರಿಯಾಗಿನೇ ಮಾಡ್ಕೋಬೇಕು. ಪಲ್ಸ್ ಮೋಡ್ನಾಗ ಒಂದು 10-20 ಸೆಕೆಂಡ್ ಮಾಡ್ಕೊಂಡ್ರೆ ಸಾಕು. ಈಗ ಇದನ್ನು ನಾನು ಎಳ್ಳು ಹಾಕ್ಕೊಂಡಿರ್ತೇನಲ್ಲ ಅದೇ ತಾಟಿಗೆ ಇದನ್ನು ಹಾಕಿ ಇಟ್ಕೋತೇನೆ. ಒಂದು ಅರ್ಧ ಟೀ ಸ್ಪೂನಷ್ಟು ಒಣ ಶುಂಠಿ ಪೌಡ್ರ್, ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದಕ್ಕೆ ಹಾಕ್ಕೊಂಡು ಇದನ್ನ ಈ ರೀತಿ ಚಲೋ ತಂಗೆ ಮೊದಲು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಲೋ ಫ್ಲೇಮ್ನಾಗ ನಾವು ತೊಗೊಂಡಿರುವಂಥ 1 ಕಪ್ಪಷ್ಟು ಅಳತಿದೆ ಬೆಲ್ಲ ಹಾಕಿ, ಇದಕ್ಕೆ ನೀರದು ಏನು ಹಾಕೋಂಗಿಲ್ಲ ಮತ್ತು ಇದು ನಾವಿಲ್ಲಿ ಪಾಕ ಏನು ತೊಗೊಳಂಗಿಲ್ಲ, ಬರೀ ಬೆಲ್ಲ ಕರಗಬೇಕಷ್ಟೆ. ಈ ರೀತಿ ಗುಳ್ಳಿ ಈ ರೀತಿ ಬುರುಗ್ ಬರಾಕತ್ತಂತಂದ್ರೆ ಇದು ಆಗೈತಿ ಅಂತ ಅರ್ಥ. ಇದನ್ನು ಭಾಳ ಹೊತ್ತು ನಾವು ಕುದಿಸಂಗಿಲ್ಲ, ಕುದಿಸಿದ್ರೆ ಬರ್ಫಿ ಹಾರ್ಡ್ ಆಗಿಬಿಡ್ತೈತಿ. ಅದಕ್ಕೆ ಈ ರೀತಿ ಗುಳ್ಳಿ ಬರಾಕತ್ತಪ್ಪ ಅಂತಂದ್ರೆ ನಾವಿಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಳ್ಳು ಮತ್ತು ಶೇಂಗಾದ ಪೌಡ್ರ್ ಇದಕ್ಕೆ ಹಾಕಿ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಇಲ್ಲೇ ಆಫನ್ನ ಇರಬೇಕು. ಇದನ್ನು ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನಾವು ಭಾಳ ಹೊತ್ತು ಬೆಲ್ಲ ಕುದಿಸಿದಪ್ಪ ಅಂತಂದ್ರೆ ಇದು ಬರ್ಫಿ ಹಾರ್ಡ್ ಆಗಿಬಿಡ್ತೈತಿ. ಅದಕ್ಕೆ ಒಂದು 3-4 ನಿಮಿಷ ಅಷ್ಟೇ ಬೆಲ್ಲ ಮೆಲ್ಟಾಗಿ ಸ್ವಲ್ಪ ಆ ರೀತಿ ಗುಳ್ಳಿ ಬರಾಕತ್ತಂದ್ರೆ ನಾವು ಸ್ಟವ್ ಆಫ್ ಮಾಡಿ ಈ ಪೌಡ್ರ್ ಹಾಕಿ ಈ ರೀತಿ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ತಾಟಿಗೆ ಮೊದಲು ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೆ. ಈಗ ಇದನ್ನು ಇದಕ್ಕೆ ಹಾಕಿ ಇದನ್ನು ಚಲೋ ತಂಗಿ ಈ ರೀತಿ ತಟ್ಟಿ ಇಟ್ಕೋಬೇಕು. ಈಸಿಯಾಗಿ ಮಾಡ್ಬೋದು. ಒಂದು ಅರ್ಧ ಗಂಟೆ ಒಳಗಂತಂದ್ರೆ ಇದನ್ನು ರೆಡಿ ಮಾಡ್ಕೋಬೋದು. ಈಗ 1 ನಿಮಿಷ 1-2 ನಿಮಿಷ ಬಿಟ್ಬಿಡ್ತೇನೆ. ಆಮೇಲೆ ಇದನ್ನು ನಾನು ಪೀಸಸ್ನಾಗ ಕಟ್ ಮಾಡ್ಕೋತೇನೆ. ಭಾಳ ಹೊತ್ತು ಬಿಡಬಾರ್ದು. 1 ನಿಮಿಷ ಅಥವಾ 2 ನಿಮಿಷ ಆದ್ಮೇಲೆ ಇದನ್ನು ಮೊದಲು ಪೀಸ್ನಾಗ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಾವು ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ಪೀಸ್ನಾಗ ನಾವು ಕಟ್ ಮಾಡಿ ಇಟ್ಕೋಬೋದು. ಇದೀಗ ನೋಡ್ರಿ ಪೂರ್ತಿ ತಣ್ಣಗಾಗೈತಿ, ಈಸಿಯಾಗಿ ಬರ್ತೈತಿ ಇದು. ಈ ರೀತಿ ನಾವು ರೆಡಿ ಮಾಡಿ ಒಂದು
2 ತಿಂಗಳು 3 ತಿಂಗಳು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡಂಗಿಲ್ಲ. ಈ ಚಳಿಗಾಲದಾಗ ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿರ್ತಿಲ್ಲ, ಆವಾಗ ಈ ಹೆಲ್ದಿಯಾಗಿರೋ ಎಳ್ಳು ಮತ್ತು ಶೇಂಗಾದ ಬರ್ಫಿನ ತಿನ್ಬೋದು. ಸೊ ಈಸಿಯಾಗಿರೋ ಈ ಎಳ್ಳು ಮತ್ತು ಶೇಂಗಾದ ಬರ್ಫಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.